ನನ್ನ ಹೆಸರು ಟಿ.ಜಿ.ಎಂ. ನಾಗರತ್ನ ಅಂತ. ನಾನು ಹೊಸಪೇಟೆ ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಸುಮಾರು 15 ವರ್ಷಗಳಿಂದ ಯೋಗ ಶಿಕ್ಷಕಿಯಾಗಿನೂ ಉಚಿತ ತರಬೇತಿ ಹೊಸಪೇಟೆಯಲ್ಲೆಲ್ಲ ಕೊಡ್ತಾ ಇದ್ದೀನಿ. ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಆಯುಷ್ ಎನ್ನುವಂತ ಒಂದು ಕಮಿಟಿಯಿಂದ ಇಲಾಖೆಯಿಂದ ಯೋಗ ತರಬೇತಿಯನ್ನ ಮಕ್ಕಳಿಗಾಗಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢ ಶಾಲೆಗಾಗಿ ಕಲಿಸ್ತಾ ಇದ್ದಾರೆ. ಅದರ ಅನುಭವಗಳನ್ನ ನಮ್ಮ ನಾಗರತ್ನ ಅವರು ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ. ಯೋಗ ಅಂತ ಹೇಳಿದ್ರೆ ಕೂಡುವುದು. ಇಲ್ಲಿ ಯೋಗ ಅಂದ ತಕ್ಷಣ ಎಲ್ಲರೂ ಏನ್ ಅನ್ಕೊಂತಾರೆ, ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡೋದು ಅಥವಾ ದೈಹಿಕ ವ್ಯಾಯಾಮ ಅಂತ ಹೇಳ್ಕೊಂತೀವಿ. ಆದ್ರೆ ಯೋಗದಲ್ಲಿ ಅಷ್ಟಾಂಗ ಯೋಗ ಇದು ಬಹಳ ಇಂಪಾರ್ಟೆಂಟ್. ಅಷ್ಟಾಂಗ ಯೋಗದಲ್ಲಿ ಆಸನ, ಪ್ರಾಣಾಯಾಮ, ಧಾರಣ, ಪ್ರತ್ಯಾಹಾರ ಅದ್ರ ಜೊತೆಗೆ ಧ್ಯಾನ ಕೂಡ ಇರುತ್ತೆ. ಸೊ ಈಗಿನ ಮಕ್ಕಳಿಗೆ ಆಕ್ಚುಲಿ ಅವರು ಕೆಲಸ ದೇಹಕ್ಕೆ ಕೊಡ್ತಾನೆ ಇಲ್ಲ. ಬರೀ ಕಣ್ಣಿಲ್ ನೋಡೋದು ಮೈಂಡ್ ಗೇಮ್ ಅಂತ ಹೇಳ್ತೀವಲ್ಲ, ಮನಸ್ಸಿನಿಂದ ಮಾಡ್ತಕ್ಕಂಥ ಕೆಲಸಗಳು ಮತ್ತೆ ಬರೀ ಕುಂತಲ್ಲೇ ಕೊಡೋದು. ಮಕ್ಕಳಿಗೆ ಏನಾದ್ರೂ ಬೇಕು ಅಂದ ತಕ್ಷಣ ತಂದೆ ತಾಯಿಗಳು ಮೊದಲು ಮಾಡೋ ಕೆಲಸ ಮೊಬೈಲ್ ಕೊಟ್ಟು ಕುಂದಿಸೋದು. ಸೊ ಹೀಗಾಗಿ ದೈಹಿಕ ಶ್ರಮ ಇಲ್ದೇನೆ ಬರೀ ಅತಿಯಾಗಿ ಈಗಿನ ಒಂದು ಫಾಸ್ಟ್ ಫುಡ್ ಅಥವಾ ಬೇರೆ ಬೇರೆ ರೀತಿಯ ಆಹಾರಗಳು ಬಹಳ ವೆರೈಟಿ ಫುಡ್ ತಗೊಳ್ಳೋದ್ರಿಂದ ಒಬೆಸಿಟಿನೂ ಇದು ಕಾರಣ ಆಗ್ತಾ ಇದೆ ಮಕ್ಕಳಲ್ಲಿ. ಸೊ ಒಬೆಸಿಟಿಗೂ ಕಾರಣ. ಆಮೇಲೆ ನನಗೆ ಬೇಕಿದ್ದದನ್ನ ನಾನು ಪಡಿಲೇಬೇಕು ಅಂತಕ್ಕಂಥದ್ದು ಆ ಮೊಬೈಲ್ ತಗೊಳ್ಳೋದ್ರ ಮೂಲಕನೇ ಅವಾಗಿಂದನೇ ಆ ಮಕ್ಕಳಲ್ಲಿ ಹಠ ಶುರುವಾಗುತ್ತೆ. ಸೊ ಹಂಗಾಗಿ ಆಮೇಲೆ ಹಂತವಾಗಿ ಅವರು ಕಾಲೇಜು ಹಂತ ಮುಟ್ಟಿದಾಗ್ಲೇ ಆ ಒಂದು ಹಂತಕ್ಕೆ ಹೆಂಗ್ ಬಂದ್ಬಿಟ್ಟಿರುತ್ತೆ ಅವ್ರ ಮೆಂಟಾಲಿಟಿ ಅಂತ ಹೇಳಿದ್ರೆ, ನನಗೆ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಾನು ಏನಾದ್ರೂ ಮಾಡ್ಕೊಂಡ್ಬಿಡ್ಬೇಕು, ಅಷ್ಟು ಮಾನಸಿಕವಾಗಿ ಕುಗ್ಗುತ್ತಾ ಹೋಗ್ತಾರೆ. ಆದ್ರಿಂದ ಈ ಒಂದು ಪ್ರಾಣಾಯಾಮ, ಧ್ಯಾನ ಇವು ಏನ್ ಮಾಡ್ತವೆ ಅಂದ್ರೆ ಮಾನಸಿಕ ಸ್ಥೈರ್ಯವನ್ನ ಕೊಡ್ತವೆ. ಯೋಗ ಅಂದ್ರೆ ಕೇವಲ ಆಸನ ಅಷ್ಟೇ ಅಲ್ಲ. ಈ ಪ್ರಾಣಾಯಾಮದ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಾಣ ಅಂತ ಹೇಳಿದ್ರೆ ಅದು ಜೀವವನ್ನ ಕೊಡತಕ್ಕಂತ ವಾಯು. ಪ್ರಾಣ ದೇವರು ಅಂತ ಎಲ್ಲ ಹೇಳ್ತೀವಿ. ಪ್ರಾಣ ಅಂತ ಹೇಳಿದ್ರೆ ಉಸಿರು. ಸೊ ಧ್ಯಾನದಲ್ಲಿ ನಾವು ಉಸಿರಿನ ಕಡೆ, ಶ್ವಾಸದ ಕಡೆ ಗಮನ ಕೊಡುತ್ತಾ ನಾವು ಆಲೋಚನಾ ರಹಿತವಾಗಿ ಧ್ಯಾನಕ್ಕೆ ಕೂತಾಗ ಅಲ್ಲಿ ಮೈಂಡ್ ಸ್ಟಾಗ್ನೆಂಟ್ ಆಗಿ ಯಾವುದೇ ಆಲೋಚನೆ ಇಲ್ದೇನೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಧ್ಯಾನ. ಇನ್ನು ಪ್ರಾಣಾಯಾಮ, ನಮ್ಮ ದೇಹದಲ್ಲಿ ಲಕ್ಷಾಂತರ ಕೋಟ್ಯಾಂತರ ನರನಾಡಿಗಳಿವೆ. ಸೊ ನಾವು ಮುಕ್ತ ವಾತಾವರಣದಲ್ಲಿ ಒಂದು ಬೆಳಗಿನ ಪ್ರಾತಃ ಸಮಯದಲ್ಲಿ ಒಂದು ಮಕ್ಕಳಿಗೆ ಓದೋಕ್ಕಿಂತ ಮುಂಚೆ ಒಂದು ½ ಸಾಕು. ಅದರಲ್ಲಿ ಒಂದು 10 ನಿಮಿಷ ಸೂರ್ಯ ನಮಸ್ಕಾರ, ಧ್ಯಾನ, ಯೋಗ ಇವನ್ ಮಾಡಿಸೋದ್ರಿಂದ ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂತ ಹೇಳಿದ್ರೆ, ಯಾವುದೇ ಕೆಲಸ ಮಾಡ್ಲಿ, ಅದು ಮನೆಯಲ್ಲಿ ತಂದೆ ತಾಯಿಗಳು ಹೇಳುವ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು, ಶಿಕ್ಷಕರ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯದಿಂದ ಹಿಡಿದು, ಆಮೇಲೆ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಬೆಳಿಲಿಕ್ಕೂ ಕೂಡ ಈ ಒಂದು ಯೋಗ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನ ಮನಗೊಂಡೆ ನಮ್ಮ ಭಾರತ ಸರ್ಕಾರ ಇದನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆನೂ ತಂತು. ಈ ವರ್ಷದಿಂದ ಡಿಸೆಂಬರ್ 21 ವಿಶ್ವ ಧ್ಯಾನ ದಿನಾಚರಣೆನೂ ಕೂಡ ತಂತು. ಯಾಕೆ ಇದನ್ನೆಲ್ಲ ಮಹತ್ವ ಈಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಬೇರೆ ಬೇರೆ ದೇಶಗಳೆಲ್ಲ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂತ ಇದೆ, ಅಳವಡಿಸ್ಕೊಳ್ತಾ ಇದೆ. ನಮ್ಮ ಭಾರತದಲ್ಲೇ ಹುಟ್ಟಿದ ಈ ಧ್ಯಾನ ಯೋಗ ಯಾಕೆ ನಾವು ತರಬಾರ್ದು ಅಂತ ಹೇಳಿ ಆಯುಷ್ ಇಲಾಖೆ ಏನ್ ಮಾಡಿದೆ ಅಂದ್ರೆ, ಒಬ್ಬ ಯೋಗ ಶಿಕ್ಷಕ, ನುರಿತ ಯೋಗ ಶಿಕ್ಷಕರನ್ನ ಪ್ರತಿ ಶಾಲೆಗೂ ಒಬ್ಬೊಬ್ಬರನ್ನ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಯೋಗ ಅಂತ ಹೇಳಿದ್ರೆ 4 ಸೂತ್ರ ಇದೆ. ಮೊದಲು ಟೈಮಿಂಗ್, ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ. ಪ್ರಾತಃ ಸಮಯನೇ ಇದು ತುಂಬಾ ಸೂಕ್ತ. ಸೊ ಆ ಸಮಯದಲ್ಲಿ ಮನಸ್ಸು ನಮ್ಗೆಲ್ಲ ಪ್ರಫುಲ್ಲವಾಗಿರುತ್ತೆ. ಆಮೇಲೆ ನಮ್ಮ ಪುರಾತನ ಕಾಲದಲ್ಲಿ ವಯಸ್ಸಾದ್ರು ಹೇಳ್ತಾ ಇದ್ರು, ಅಶ್ವಿನಿ ದೇವತೆಗಳ ಅಸ್ತು ಅನ್ನೋ ಸಮಯ ಅಂತ, ಪ್ರಾತಃ ಸಮಯ ಅಂದ್ರೆ. ನಾವು ಓದ್ತಾ ಇದ್ರೆ ಇದು ನನಗೆ ಬರುತ್ತೆ ಎಕ್ಸಾಮ್ ನಲ್ಲಿ, ನಾನು ಇದು ಮನನ ಮಾಡ್ಕೊಂಡ್ರೆ ನಾನು ಇದನ್ನ ಚೆನ್ನಾಗಿ ಬರಿತೀನಿ ಅಂತ ಒಂದು ಭಾವನೆ, ಅದು ಪಾಸಿಟಿವಿಟಿ ಮೈಂಡ್ ಅಲ್ಲಿ ಬೆಳೆಯುತ್ತೆ ಆಕ್ಚುಲಿ. ಸೊ ಅದಕ್ಕೋಸ್ಕರ ಈ ಟೈಮಿಂಗ್. ನೆಕ್ಸ್ಟ್ ಮೆಥಡ್, ಯೋಗದ 2ನೇ ಸೂತ್ರ ಹೇಗ್ ಮಾಡ್ಬೇಕು ಅಂತ ನುರಿತ ಶಿಕ್ಷಕರಿಂದನೇ ಕಲಿಬೇಕು. ಯೂಟ್ಯೂಬ್ ಅಲ್ಲಿ ಲಕ್ಷಾಂತರ ಸಾವಿರಾರು ದಿನ ಬೆಳಕಿದ್ರೆ ಈ ನೋವಿಗೆ ಈ ಆಸನ ಮಾಡ್ರಿ, ಆ ನೋವಿಗೆ ಆಸನ ಮಾಡ್ರಿ ಅಂತ ಬರ್ತಾನೆ ಇರ್ತವೆ. ಸೊ ಆತರ ಮಾಡ್ಬಾರ್ದು. ಅದಕ್ಕೆ ನುರಿತ ಶಿಕ್ಷಕರನ್ನ ಶಾಲೆಗಳಿಗೆ ಈಗ ಆಯುಷ್ ಡಿಪಾರ್ಟ್ಮೆಂಟ್ ಕಳಿಸ್ತಾ ಇದೆ. ಇನ್ನು ಇನ್ವಾಲ್ವ್ಮೆಂಟ್ ಅಂದ್ರೆ ಅದರಲ್ಲಿ ಒಳಗೊಳ್ಳುವಿಕೆ. ಯೋಗ ಅಂದ್ರೆ ಸುಮ್ನೆ ಯಾರೋ ಹೇಳ್ತಾರೆ, ನಮ್ಮ ಅಮ್ಮನ ಒತ್ತಾಯಕ್ಕೆ, ನಮ್ಮ ಮೇಷ್ಟ್ರ ಒತ್ತಾಯಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಮಾಡ್ಬಾರ್ದು. ನೋಡ್ರಿ, ನಾವು ಸಾಮಾನ್ಯವಾಗಿ ಅಂತಿರ್ತೀವಿ, ನನಗೆ ಹೊಟ್ಟೆ ಹಸ್ದ್ರೆ ನಾನು ಊಟ ಮಾಡ್ಬೇಕು, ನನ್ ಕೆಲ್ಸ ಆಗ್ಬೇಕಂದ್ರೆ ನಾನ್ ಶ್ರಮ ಪಡ್ಬೇಕು, ನನ್ನ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾನು ಯೋಗ ಮಾಡ್ಬೇಕು, ಸಿಂಪಲ್. ಸೊ ಹಂಗಾಗಿ ಆದ್ರೆ ಯೋಗ ಮಾಡ್ಬೇಕು ಅಂತ ಯಾರೋ ಒತ್ತಾಯಕ್ಕೆ ಅಥವಾ ನನಗೆ ಹೊಟ್ಟೆ ಬೊಜ್ಜು ಕರಗ್ಬೇಕ್ರಿ ಇಷ್ಟೇ ಅದೊಂದೇ ಹೇಳ್ಕೊಟ್ಬಿಡ್ರಿ, ಸ್ಲಿಮ್ ಆಗ್ಬೇಕು ಅನ್ನೋದು. ಆಮೇಲೆ ಅದು ಒಂದು ಅದು ಆರೋಗ್ಯಕ್ಕಾಗ ಅದು ಸೌಂದರ್ಯಕ್ಕಾಗಿ ಅಂತ ಅನ್ಸ್ಬಿಟ್ಟಿದೆ. ಆಕ್ಚುಲಿ ದಿನನಿತ್ಯ ಇದೊಂದು ನಮ್ಮ ಜೀವನದ ಹವ್ಯಾಸವಾಗಿ ತಗೊಂಡ್ರೆ ಅದು ಏನೋ ಅಂತಾರಲ್ಲ, ಬೈ 1 get 1 ಅಂತ. ಯೋಗ ಮಾಡಿದ್ರೆ ಆರೋಗ್ಯದ ಜೊತೆಗೆ ನಮ್ಮ ಸೌಂದರ್ಯ ಕೂಡ ಫ್ರೀ ಬರುತ್ತೆ. ನೋಡ್ರಿ, ಕಪಾಲಭಾತಿ ಈ ಒಂದು ಉಸಿರಾಟದ ಕ್ರಿಯೆನ ನಾವು ಮಾಡ್ತಾ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ
ಮೆಲನಿನ್ ಪ್ರಮಾಣ ತಿಳಿಯಾಗಿ ನಾವು ಆಟೋಮೆಟಿಕ್ ಆಗಿ ಅಲ್ಲಿ ಸೌಂದರ್ಯ ಇದು ಜಾಸ್ತಿ ಆಗುತ್ತೆ. ಮಕ್ಕಳಲ್ಲೂ ಮಹಿಳೆಯರಲ್ಲೂ ಅದು ಪ್ರಜ್ಞೆ ಜಾಸ್ತಿ ಇರುತ್ತಲ್ಲ, ಸೊ ಅದು ಒಂದು ಬೆನಿಫಿಟ್. ಇನ್ನು ಕಂಟಿನ್ಯೂಟಿ, ಯೋಗದ 4ನೇ ಸೂತ್ರ. ನಾವು ಸುಮ್ನೆ ಮಾಡ್ಬಿಟ್ವಿ, ಆಯ್ತು ಮುಗಿತಪ್ಪ, ನಾನು ಇನ್ನು ಓದಿನ ಕಡೆ ಗಮನ ಕೊಡ್ಬೇಕು. ಓದಿನ ಕಡೆ ಗಮನ ಕೊಡ್ಬೇಕಂದ್ರೇನೆ ಯೋಗ ಮಾಡ್ಬೇಕು. ಸೊ ಇದು ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆ ಕೊಡುತ್ತೆ, ಮನಸ್ಸು ಗಟ್ಟಿಗೊಳಿಸುತ್ತೆ. ಪ್ರತಿಯೊಂದಕ್ಕೂ ನನಗೆ ಸಿಗ್ಲಿಲ್ಲ, ನನಗೆ ಇದು ಆಗ್ಲಿಲ್ಲ. ಈಗ ತಾನೇ ನಾನು ಟಿವಿನಲ್ಲಿ ಒಂದು ಧಾರಾವಾಹಿ ನೋಡ್ಕೊಂಡ್ ಬಂದೆ. ಶಿಕ್ಷಕಿ ಮಗುವಿಗೆ ಅವಮಾನ ಮಾಡಿದ್ಲು ಅಂತ. ಆಕ್ಚುಲಿ ಅದು ಅವಮಾನ ಅಲ್ಲ, ಎಲ್ಲರೆದುರಿ ನನ್ನ ಬೈದ್ರೆ ಎದ್ ನಿಂದ್ರಿಸಿ, ಅದಕ್ಕೆ ಆ ಶಿಕ್ಷಕಿಗೆ ಇದು ನಿಜವಾದ ನಡೆದಿರೋ ಘಟನೆನೆ ತೋರಿಸ್ತಾ ಇದ್ರು. ಆ ಶಿಕ್ಷಕಿನೇ ಕೊಲೆ ಮಾಡ್ದ ಆ ಕಾಲೇಜ್ ವಿದ್ಯಾರ್ಥಿ. ಸೊ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಆ ಮಗುವಿನ ಮನಸ್ಸು ಏನಾಗುತ್ತೆ ಅಂದ್ರೆ, ಚಿಕ್ಕವರಿದ್ದಾಗಿಂದ ಈ ತರ ಬೆಳ್ಕೊಂತ ಕಾಲೇಜ್ ಹಂತದ ತಟಿಗೆ ಕೊಲೆ ಮಾಡೋ ಲೆವೆಲ್ಗೂ ಹೋಗ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೂ ಹೋಗ್ತಾರೆ. ಆದ್ರಿಂದ ಈ ಆಯುಷ್ ಇಲಾಖೆ ಇದು ಒಂದು ಉತ್ತಮ ಕಾರ್ಯ ಮಾಡ್ತಾ ಇದೆ. ಆಮೇಲೆ ಇತ್ತೀಚೆಗೆ ಈ ಯೋಗಕ್ಕೆ ಪರೀಕ್ಷೆಗಳು ಬರ್ತಾ ಇದೆ. ಸೊ ಇದರಲ್ಲಿ ಯೋಗ ತರಬೇತಿಯನ್ನ ಪಡೆದ ನಂತರ ಯೋಗ ಶಿಕ್ಷಕರಾಗಿನೂ ಇನ್ನು ಮುಂದೆ ಕಂಪಲ್ಸರಿಯಾಗಿ ಶಾಲೆಗಳಲ್ಲಿ ತಗೋಬಹುದು. ಈ ಹೆಂಗೆ ಸೈನ್ಸ್ ಮ್ಯಾಥಮೆಟಿಕ್ಸ್ ಟೀಚರ್ ಅನ್ನ ಹೇಗೆ ತಗೋತಿದಾರೋ ಆ ರೀತಿ ಕಂಪಲ್ಸರಿನೂ ಮಾಡ್ಬೋದು ಅಂತ ನನ್ನ ಭಾವನೆ. ಕೆಲವು ಶಾಲೆಗಳಲ್ಲಿ ಮಾತ್ರ ಯೋಗ ತರಬೇತಿಯನ್ನ ಯೋಗ ಶಿಕ್ಷಕರು ನೀಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ಶನಿವಾರ ನಿಮ್ಮಲ್ಲಿರುವಂತಹ ಟೀಮ್ಗಳು ಪ್ರತಿ ಶಾಲೆಗೂ ಶನಿವಾರಕ್ಕೊಮ್ಮೆ ಯೋಗ ತರಬೇತಿಯನ್ನು ಕೊಟ್ರೆ ಒಳ್ಳೇದು ಅನ್ಸುತ್ತೆ. ಈಗಾಗ್ಲೇ ನಮ್ಮ ಒಬ್ಬರು ಶಿಕ್ಷಕರು ಧ್ಯಾನವನ್ನ ಕಂಪಲ್ಸರಿ ಮಾಡ್ಬೇಕು ಅಂತ ಶಿಕ್ಷಣ ಇಲಾಖೆಗೆ ಹೋಗಿ ಅವ್ರ ಪರ್ಮಿಷನ್ ತಗೊಂಡ್ ಬಂದಿದ್ದಾರೆ. ಅದು ತುಂಬಾ ಶಾಲೆಗಳಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಾರೆ. 1 ಇಯರ್ ಮೇಲೆನೆ ಆಯ್ತು, ಶ್ರೀಧರ್ ಸರ್ ಅಂತ. ಸೊ ಇದನ್ನ ಕಂಪಲ್ಸರಿಯಾಗಿ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಧ್ಯಾನದ ಮಹತ್ವ ತುಂಬಾನೇ ಇದೆ ಈಗಿನ ಮಕ್ಕಳಲ್ಲಿ. ಯಾಕಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ 4 ಗೇಣಿನ ಒಂದು ಮೊಬೈಲ್. ಮೊದ್ಲೆಲ್ಲ ಟಿವಿಗೆ ಬೈತಾ ಇದ್ವಿ, ಈಗ ಮೊಬೈಲ್. ಅಂದ್ರೆ ಕಾಲಕ್ಕೆ ತಕ್ಕಂತೆ ಅದರ ಗೆಜೆಟ್ಸ್ ಎಲ್ಲ ತುಂಬಾ ಯೂಸೇ. ಬಟ್ ಅದನ್ನ ನಾವು ಅತಿಯಾಗಿ ಬಳಕೆ ಮಾಡೋದ್ರಿಂದ ಅದ್ರ ಒಳಗೆ ಆಳಕ್ಕೆ ಇಳಿದ್ ಬಿಡ್ತಾ ಇದೀವಿ, ಮೇಲೆ ಕೆತ್ತೋರೆ ಇಲ್ದಂಗ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಈ ಧ್ಯಾನ, ಯೋಗ, ಪ್ರಾಣಾಯಾಮ, ಆಸನ ಇವುಗಳೆಲ್ಲದ ಮಹತ್ವವನ್ನು ಸಾರುವ ಯೋಗ ಮತ್ತು ಯೋಗ ಶಿಕ್ಷಕರ ಅವಶ್ಯಕತೆ ಇಂದಿನ ಪ್ರಾಥಮಿಕ ಪ್ರೌಢ ಶಿಕ್ಷಣ ಒಂದು ಇಲಾಖೆಗೆ ಅತ್ಯಗತ್ಯ ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಇದ್ರ ಕಡೆ ಸರ್ಕಾರ ಕೂಡ ಗಮನ ಹರಿಸ್ಬೇಕು ಅಂತಾನು ನಾನು ಬಾಡಿ ಫಿಟ್ನೆಸ್ ಇದ್ರೆ ಕಲಿಕೆಗೆ ಹೌದು. ಮಕ್ಕಳು ಪೂರಕವಾಗಿ ಕೆಲಸ ಹೌದು. ಮಾಡ್ತಾರೆ. ನಮ್ಮ ಹಾಗಾಗಿ ಅದರ ಅವಶ್ಯಕತೆ ಹೆಚ್ಚಿದೆ. ತತ್ವಜ್ಞಾನಿ ಅರಿಸ್ಟಾಟಲ್ ಹೇಳಿದಾರಲ್ಲ, ಸದೃಢ ದೇಹದಲ್ಲಿ ಸದೃಢ ಮನಸ್ಸಿನ ನಿರ್ಮಾಣ. ಸದೃಢ ದೇಹ ಹೆಂಗಾಗುತ್ತೆ? ಚೆನ್ನಾಗಿ ತಿಂದ್ರೆ ಆಗಲ್ಲ. ಚೆನ್ನಾಗಿ ಬೆವರು ಇಳಿಸ್ಬೇಕು ದೇಹನ. ಬೆವ್ರು ಯಾವಾಗ ಇಳಿಸ್ಬೇಕು? ನಾನ್ ಮನೆ ಕೆಲಸ ಮಾಡ್ತಿದ್ದೀನಿ, ನನಗೆ ಚೆನ್ನಾಗಿ ನೀರ್ ಇಳಿಸ್ಕೊಂತೀನಿ ಅಂತಲ್ಲ. ಆದ್ರೆ ಕ್ರಮಬದ್ಧವಾಗಿ, ಲಯಬದ್ಧವಾಗಿ ಉಸಿರಾಟದ ಜೊತೆ ನಾವು ಯೋಗ ಮಾಡಿದಾಗ, ಪ್ರಾಣಾಯಾಮಗಳನ್ನ ಮಾಡಿದಾಗ ಆಟೋಮೆಟಿಕಲಿ ಸದೃಢ ದೇಹ ನಿರ್ಮಾಣ ಆಗುತ್ತೆ. ನೋಡ್ರಿ, 1-1.5 ತಾಸು ಟೈಮ್ ಅನ್ನ ನಾವು ಯೋಗ ಕೊಟ್ರೆ ಉಳಿದ 22.5 ತಾಸು ನಾವು ಒಂದು 6 ತಾಸು ನಿದ್ದೆ ಕೂಡ ಸಂಪೂರ್ಣ ನಿದ್ದೆ ತಗೊಂಡ್ಬಿಟ್ಟು ಮತ್ತೆ ಎಲ್ಲರ ಜೊತೆಗೆ ಒಳ್ಳೆ ವ್ಯವಹಾರದಲ್ಲೂ ಕೂಡ ಇರ್ತೀವಿ. ನಗುನಗ್ತಾ ವ್ಯವಹರಿಸ್ತೀವಿ. ಆಮೇಲೆ ಒಳ್ಳೆಯ ಭಾವನೆ ಕೂಡ ಬರುತ್ತೆ. ಈ ಒಂದು ಧ್ಯಾನದಲ್ಲಿ ಹೆಂಗ್ ಗೊತ್ತಾ, ನಾವು ನಿರ್ಧಾರ ಮಾಡ್ಬಿಟ್ಟಿರ್ತೀವಿ, ಇವ್ರು ಹಿಂಗೆ, ಇವ್ನ್ ಕೆಟ್ಟವರು, ಇವ್ರು ಒಳ್ಳೆಯವರು. ಈ ತರ ಭಾವನೆ ಕೂಡ ನಮ್ ತಲೆಯಿಂದ ಹೊರಟೋಗುತ್ತೆ ಧ್ಯಾನ ಮಾಡೋದ್ರಿಂದ. ಅಷ್ಟು ಮಹತ್ವ ಇದೆ. ಅದು ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅನ್ನಂಗೆ ಅದನ್ನ ಮಾಡಿದವ್ರಿಗೆ ಗೊತ್ತು. ಸೊ ಅದನ್ನ ನಾವು ಕಂಪಲ್ಸರಿ ಆಗಿ ಮಾಡ್ಬೇಕಾಗುತ್ತೆ ಈಗಿನ ದಿನಮಾನಗಳಲ್ಲಿ ಅಂತ ಹೇಳ್ತಾ, ಉಷಾ ಅವ್ರಿಗೆ ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದೀವಿ. ಧನ್ಯವಾದ.